Good morning, students. Here is a great opportunity. GM ಯೂನಿವರ್ಸಿಟಿ ಅವರು ಮಲ್ಲಿಕಾ 2025ನ ಆರ್ಗನೈಸ್ ಮಾಡಿದ್ದಾರೆ. ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ, ನಿಮ್ಮ ಸ್ಕಿಲ್ಲನ್ನು ಎಕ್ಸಿಬಿಟ್ ಮಾಡಲಿಕ್ಕೆ ಇದು ಒಳ್ಳೊಳ್ಳೆ ಸುವರ್ಣ ಅವಕಾಶ. ಇಟ್ಸ್ ಆನ್ ಅಲ್ಟಿಮೇಟ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು, ವೇರ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಯುವರ್ ಟ್ಯಾಲೆಂಟ್. ಓಕೆ, ಹಿಯರ್ ಈಸ್ ಅ ಪ್ರಾಸ್ಪೆಕ್ಟ್. ನೋಡಿ, ಇದರಲ್ಲಿ ಎಷ್ಟೊಂದು ಇವೆಂಟ್ಸ್ ಇದೆ. ಯಾರಿಗೆ ಯಾವ ಇವೆಂಟ್ ಪಾರ್ಟಿಸಿಪೇಟ್ ಮಾಡಬೇಕಂತ ಇಷ್ಟನೋ ಪ್ಲೀಸ್ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಓಕೆ, ಏನ್ರು ಯಾರ್ಯಾರು ಏನೇನು ಮಾಡ್ತಿದ್ದೀರಾ? ಡ್ಯಾನ್ಸು, ಹಾಡು? ಇರೋ ಫಸ್ಟ್ ಪ್ರಾಸ್ಪೆಕ್ಟಸ್ ನೋಡೋಣ. ಎಷ್ಟು ಒಳ್ಳೊಳ್ಳೆ ಇವೆಂಟ್ಸ್ ಇಟ್ಟಿದಾರಲ್ವಾ. GM ಮಲ್ಲಿಕಾದಲ್ಲಿ ಸಕ್ಕತ್ತಾಗಿರುತ್ತೆ ಅಂತ ಸೀನಿಯರ್ಸ್ ಹೇಳಿದ್ರು ಕಣ್ರೋ. ಹಾಗಿದ್ಮೇಲೆ ನಮ್ಮ ಪಾರ್ಟಿಸಿಪೇಷನ್ ಕೂಡ ಎಫೆಕ್ಟಿವ್ ಆಗಿರಬೇಕು. ಹೇಳ್ರಿ, ಯಾರ್ಯಾರು ಯಾವುದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ನನ್ನದೊಂದು ಒಪಿನಿಯನ್ ಇದೆ, ಇಂಡಿವಿಜುವಲ್ ಇವೆಂಟ್ ಪಾರ್ಟಿಸಿಪೇಟ್ ಮಾಡಿ, ಆದರೆ ನಾವೆಲ್ಲರೂ ಸೇರಿ ಗ್ರೂಪ್ ಆಗಿ ಪಾರ್ಟಿಸಿಪೇಟ್ ಮಾಡೋಣ. ಏನಂತೀರಾ? ಸರಿ. ಶಾರ್ಟ್ ಮೂವಿ ಮೇಕಿಂಗ್ ಐತಂತ ನಾವು ಟ್ರೈ ಮಾಡನ್ರಿ. ನಮ್ಗೇನು ಗೊತ್ತು ಶಾರ್ಟ್ ಮೂವಿ ಮಾಡೋದು? ಹೌದು, ಕತೆ, ಸ್ಕ್ರಿಪ್ಟು, ಎಡಿಟಿಂಗು ಏನೇನೋ ಇರುತ್ತೆ. ಇದು ಸುಲಭ ಅಲ್ಲ. ಮುಖ ನೋಡೇ ಮಾತಾಡೋಕೆ ಹೆದರ್ಕೋತೀವಿ. ಕ್ಯಾಮ್ರಾ ಆನ್ ಮಾಡಿದ್ರೆ ನಾನಂತೂ ಆಫೇ. ಆಗಲ್ಲ ಅಂತ ಬಿಡೋದು ಬೇಡ, ನಾವು ಟ್ರೈ ಮಾಡೋಣ ಅಲ್ವಾ? ಹೌದು ಕಣ್ರು, ಈಗಿಂದಲೇ ಶಾರ್ಟ್ ಮೂವಿ ಮಾಡೋಣ. ಗೊತ್ತಿಲ್ಲದೆ ಇರೋದನ್ನ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸಾಗಲ್ಲ ಅಂತ ಯಾಕೆ ಅನ್ಕೋಬೇಕು? ನಮ್ಮ ಎಫರ್ಟ್ಸ್ ನಾವು ಮಾಡೋಣ. ಮಲ್ಲಿಕಾ ಫೆಸ್ಟ್ ಕೂಡ ಇದೇ ಉದ್ದೇಶಕ್ಕಲ್ವಾ ಇರೋದು? ಹೆಚ್ಚಗೆ ಕಲ್ಪನೆ ಬಳೆಯಲಿ ಆಗಲ್ಲ ಅನ್ಕೊಂಡು ಬಿಡೋದ್ಕಿಂತ ಎಲ್ಲರೂ ಸೇರಿ 100% ಎಫರ್ಟ್ ಹಾಕೋಣ. ಏನಂತೀರಾ? ಅಪರೂಪಕ್ಕೊಂದು ಒಳ್ಳೆ ಮಾತಾಡಿಯ. ಸರಿ, ಹಾಗಾದ್ರೆ ಸ್ಟೋರಿ ಪ್ಲಾನ್ ಮಾಡ್ಕೊಳ್ಳೋಣ. ಎಲ್ರು ಒಂದೊಂದು ಸ್ಟೋರಿ ಯೋಚನೆ ಮಾಡ್ಕೊಂಡ್ ಬರ್ರಿ. ಎಲ್ರು ಡಿಸ್ಕಷನ್ ಮಾಡಿ ನಾಳೆ ಫೈನಲ್ ಮಾಡೋಣ. ಯಪ್ಪ, ಏನ್ರ ಇದು ಈ ರೀತಿ ಪ್ಲಾನ್ ಮಾಡಿದೀವಲ್ಲ. KGF 3 ನಾವೇನ್ ಮಾಡ್ತೀವ ಹೆಂಗೆ? ನಮ್ಮ ದಾರಿ ನಮ್ಮ ಕನಸು. ಇವಾಗ ಏನ್ ಟೀ ಕುಡಿಯಲ್ವಾ? ಸರಿ, ನಾನು ತೊಗೊಂಡ್ಬರ್ತೇನೆ. ಆ ಟೀ ಕೊಡಿ. ಮತ್ತೆ ನಿನ್ನೆ ಡಿಸ್ಕಷನ್ ಮಾಡೋಣ ಅಂದಿದ್ವಲ್ಲ, ಯಾರ್ಯಾರು ಸ್ಟೋರಿ ತಗೊಂಬಂದಿರಾ? ನಾನು ಫಸ್ಟ್ ಕಾಮಿಡಿ ಮೂವಿ ಮಾಡೋಣ ಅನ್ಕೊಂಡಿದ್ದೀನಿ. ಹಾರರ್ ಮೂವಿ ಮಾಡೋಣ. ಥ್ರಿಲ್ಲರು ಮಾಡ್ಬೋದು ಅನ್ಸುತ್ತಲ್ವಾ? ಲವ್ ಸ್ಟೋರಿ ಮಾಡ್ಬೋದಲ್ಲ? ಹಳ್ಳಿ ಥೀಮಲ್ಲಿ ಮಾಡೋಣ. ಯೋಚನೆ ಮಾಡೇನ್ ಬಿಟ್ರೆ ಇವಾಗ. ಇಲ್ಲಿ ನೋಡಿಲಿ, ಇದು ನಿಜನಾ? ನಿನ್ನ ಫೋನಲ್ಲಿ ಸರ್ಚ್ ಮಾಡು. ಸರಿ. ನೋಡ್ರಿ ಇಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ನಡೆದಿದೆ. ಇಬ್ಬರು ಸಾವನ್ನಪ್ಪಿದ್ದಾರೆ, 12ಕ್ಕಿಂತ ಹೆಚ್ಚು ಜನರಿಗೆ ಗಾಯ ಆಗಿದೆ. ಭಯೋತ್ಪಾದಕರ ದಾಳಿಗೆ ಕನ್ನಡಿಗ ಸಾವನ್ನಪ್ಪಿರುವಂತಹ ಬ್ಯಾಡ್ ನ್ಯೂಸ್ ಬರ್ತಾ ಇದೆ. ಇನ್ನು ಯಾವ ರಾಜ್ಯದ ಕುಟುಂಬಸ್ಥರು ಕಳ್ಕೊಂಡಿದ್ದಾರೋ ಗೊತ್ತಿಲ್ಲ.
ನಾವಿಲ್ಲಿ ಇಷ್ಟು ಆರಾಮಾಗಿದ್ದೀವಿ, ಆದರೆ ಅವರಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊಂಡು ಎಷ್ಟೆಲ್ಲ ನೋವು ಪಡ್ತಿದ್ದಾರೆ. ಇದು ಬರೀ 2 ದಿನಕ್ಕೆ ಸ್ಟೇಟಸ್ ಸ್ಟೋರಿ ಅಷ್ಟೇ, ಬಟ್ ಏನೂ ಚೇಂಜ್ ಆಗಲ್ಲ. ನಮ್ಮ ದೇಶದಲ್ಲಿ ಇಷ್ಟೆಲ್ಲ ನಡೀತಿದೆ, ನಾವೇನು ಮಾಡ್ತಿದ್ದೀವಿ, ಏನು ಮಾಡ್ಬೋದು? ನಾವ ಸ್ಟೂಡೆಂಟ್ ಇದ್ದೇವೆ, ನಮ್ಮ ಕೈಯಾಗ ಏನು ಮಾಡೋಕ್ಕಾಗ್ತೈತಿ? ಆಗಲ್ಲ ಅಂತ ಯಾಕೆ ಅನ್ಕೋಬೇಕು? ನಾವು ಸ್ಟೂಡೆಂಟ್ಸ್ ಎಲ್ಲ ಸೇರಿ ಏನಾದ್ರೂ ಮಾಡ್ಬೋದಲ್ವಾ? ಏನು ಮಾಡೋಕ್ಕಾಗುತ್ತೆ? ನಾವೇ ಮನೆ ಹತ್ರ ರೊಕ್ಕ ಇಸ್ಕೊಂತೀವಿ, ನಾವೇನು ಮಾಡೋಕ್ಕಾಗುತ್ತೆ? ದುಡ್ಡಿದ್ರೇನೆ ಎಲ್ಲನಾ? ಹಾಗಾದ್ರೆ ಏನು ಮಾಡ್ಬೋದು? ನಾವು ಫಂಡ್ ಕಲೆಕ್ಟ್ ಮಾಡ್ಬೋದಲ್ಲ? ಅವ್ರ ಮಕ್ಕಳ ಎಜುಕೇಷನಿಗೆ ನಾವು ಹೆಲ್ಪ್ ಮಾಡ್ಬೋದಲ್ಲ? ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದಲ್ಲ? ಪೀಸ್ ಕ್ಲಬ್ ಸ್ಟಾರ್ಟ್ ಮಾಡ್ಬೋದಲ್ಲ? ಬರೀ ಮಾತಾಡೋದು ಬೇಡ, ಏನಾನ ಮಾಡೋಣ. ಸೋಲ್ಜರ್ಸಿಗೆ ಒಂದು ಲೆಟರ್ ಬರಿಬೋದಲ್ವಾ? ಹಾಂ ಸರಿ. ಹಾಂ ಸರಿ. ಹಾಂ ಸರಿ. ಟು ಇಂಡಿಯನ್ ಆರ್ಮಿ ಪಹಲ್ಗಮ್ ಟೆರರ್ ವಿಕ್ಟಿಮ್ಸ್. ಭಾರತ ದೇಶದ ರಕ್ಷಣೆ, ಪ್ರತಿ ಭಾರತೀಯರ ಸಂತೋಷ, ಕ್ಷೇಮಕ್ಕಾಗಿ ನಿಮ್ಮ ಪ್ರಾಣವನ್ನೇ ತ್ಯಾಗ ಮಾಡುವ ವೀರ ಸೈನಿಕರೇ, ನಿಮಗೆ ಕೃತಜ್ಞತೆ ತಿಳಿಸಲು ನಮ್ಮಲ್ಲಿ ಪದಗಳಿಲ್ಲ. ಗಡಿಯಲ್ಲಿ ನೀವಿದ್ದಾಗ, ವೀರ ಸ್ವರ್ಗ ಕಂಡಾಗ ನಿಮ್ಮ ಕುಟುಂಬ ಒಂಟಿ ಎಂದು ಭಾವಿಸದಿರಿ. ನಮ್ಮ ಪ್ರತಿ ಪೂಜೆ ಪ್ರಾರ್ಥನೆಯಲ್ಲಿಯೂ ನಿಮ್ಮ ಒಳಿತಿಗಾಗಿ, ನಿಮ್ಮ ಕುಟುಂಬದ ಕಾಳಜಿಗಾಗಿ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಭಾರತದ ಶಿರಹೊನ್ನ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ರಂದು ಉಗ್ರರಿಂದ ಭಾರತದ ಮುಗ್ಧರ ಮಾರಣ ಹೋಮ ನಡೆದು ಹೋಯಿತು. ಈ ನೋವು ಪ್ರತಿ ಭಾರತೀಯರ ಮನದಲ್ಲೂ ಸದಾ ಕಾಡಲಿದೆ. ಶಿವಮೊಗ್ಗದ ಮಂಜುನಾಥ್ ರಾವ್, ಬೆಂಗಳೂರಿನ ಭರತ್ ಭೂಷಣ್ ಸೇರಿದಂತೆ ಉಳಿದೆಲ್ಲ 26 ಮಡಿದ ಮನಗಳಿಗೆ ನಮ್ಮ ಶ್ರದ್ಧಾಂಜಲಿಗಳು. ದೇಶದ ಹೆಸರಿನಲ್ಲಿ ಜೀವ ಚೆಲ್ಲಿದ ನಿಮ್ಮೆಲ್ಲರ ಕುಟುಂಬದ ನೋವಿನಲ್ಲೂ ನಾವಿದ್ದೇವೆ. ನಿಮ್ಮ ಪ್ರಾಣ ತ್ಯಾಗಕ್ಕಾಗಿ ನಮ್ಮ ವೀರ ಯೋಧರು ತಕ್ಕ ಉತ್ತರ ನೀಡಲಿದ್ದಾರೆ. ನಿಮ್ಮನ್ನು ಸೇರಿದಂತೆ ದೇಶಕ್ಕಾಗಿ ಮಡಿದ ಪ್ರತಿ ಮುಗ್ಧ ಭಾರತೀಯರ ಜೀವಕ್ಕೂ ತಕ್ಕ ಪ್ರತೀಕಾರ ಕಾದಿದೆ. ಭಾರತದಿಂದ ನಾವೆಲ್ಲರೂ, ಭಾರತಕ್ಕಾಗಿ ನಾವೆಲ್ಲರೂ. ಜೈ ಹಿಂದ್. ಇಂಡಿಯಾ ವಿರುದ್ಧ ಟೆರರ್ ಅಟ್ಯಾಕ್ ಆದಾಗಲೆಲ್ಲ ನಾವೆಲ್ಲರೂ ಹೋಗಿ ಯುದ್ಧಕ್ಕೆ ನಿಲ್ಲಬೇಕು ಅಂತಲ್ಲ. ಅದಕ್ಕೆ ಅಂತಾನೆ ದೇಶ ರಕ್ಷಣೆಗಾಗಿ ತಮ್ಮ ಮನೆ, ಮಕ್ಕಳು, ಹೆತ್ತವರು, ತಮ್ಮ ಖುಷಿ ಕೊನೆಗೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡೋ ವೀರ ಸೈನಿಕರ ಮೊರಾಲ್ ಹೆಚ್ಚಿಸುವ ಒಂದು ಪುಟ್ಟ ಕೆಲಸ ಮಾಡಿದರೂ ಸಾಕು. ಇಲ್ಲಿ ನಾವೆಲ್ಲರೂ ಇಂಡಿಯನ್ ಆರ್ಮಿಗೆ ಅಡ್ರೆಸ್ ಮಾಡಿ ಬರೆದ ಒಂದು ಲೆಟರ್ ಇದು ನಿಮಿತ್ತ ಮಾತ್ರ. ನೀವು ಕೂಡ ನಿಮ್ಮ ಎಮೋಷನ್ಸ್ಗಳನ್ನು ನಿಮ್ಮ ಒಂದು ಪುಟ್ಟ ಆ್ಯಕ್ಷನ್ನಿಂದ ಎಕ್ಸ್ಪ್ರೆಸ್ ಮಾಡಿದರೆ ಅದೇ ನಮ್ಮ ಶ್ರಮಕ್ಕೆ ಸಾರ್ಥಕತೆ. ಭಾರತದ ಗಡಿ ರಕ್ಷಣೆಗಾಗಿ ಈವರೆಗೂ ಪ್ರಾಣ ನೀಡಿ ಅಮರರಾದ ಲಕ್ಷಾಂತರ ವೀರ ಯೋಧರಿಗೆ ನಮ್ಮ ಈ ಕಿರುಚಿತ್ರ ಸಮರ್ಪಣೆ. ಜೈ ಹಿಂದ್.